ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಡಿಸೆಂಬರ್ 28ನೇ ತಾರೀಕು ನೆನಪಿಟ್ಕೊಳ್ಳಿ. ಡಿಸೆಂಬರ್ 28ನೇ ತಾರೀಕು ಕೆಸೆಟ್ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತೇಳಿ ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಇದರ ಕುರಿತಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಏನು ಪರೀಕ್ಷೆ ಎಕ್ಸಾಕ್ಟಾಗಿ ಅದೇ ದಿನ ನಡೀತದ, ಯಾಕೆ ಲೇಟ್ ಮಾಡಿದರು, ಮತ್ತು ಉನ್ನತ ಶಿಕ್ಷಣ ಸಚಿವರು ನೀವು ಯಾಕೆ ವರ್ಷಕ್ಕೆ 2 ಬಾರಿ ಕಾಲ್ ಮಾಡೋದಿಲ್ಲ ಅಂದಾಗ ಏನೆಲ್ಲ ಉತ್ತರ ಕೊಟ್ಟರು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ ಗುಂಪಿದೆ, ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಆದಮೇಲೆ ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ ಶ್ರೀ ಸಮೋಶಿ ಶಶೀಲ್ ಅವರ ಪ್ರಶ್ನೆಗೆ ಅವರು ಉನ್ನತ ಶಿಕ್ಷಣ ಸಚಿವರು ಏನು ಮಾಡ್ತಾರೆ, 18/8/2025 ಅಂದರೆ ಸೋಮವಾರ ದಿನ ಅವ್ರು ಏನು ಮಾಡ್ತಾರೆ, ಪ್ರಶ್ನೋತ್ತರ ವೇಳೆಯಲ್ಲಿ ಕೆಸೆಟ್ ಬಗ್ಗೆ ಉತ್ತರವನ್ನು ನೀಡ್ತಾ ಬರ್ತಾರೆ. ಅವರು ಫಸ್ಟಿಗೆ ಏನು ಕೇಳ್ತಾರೆ ಅಂತಂದರೆ, ಇಲ್ಲಿಯವರೆಗೂ ಯಾಕೆ ನಡೆಸ್ತಿಲ್ಲ, ಯಾಕಂತಂದರೆ ಈಗ ಸುಮಾರು ಆಗಸ್ಟ್ ಬಂತು, 8 ತಿಂಗಳಾಯಿತು, ನೀವು ಈ ವರ್ಷ ಪರೀಕ್ಷೆ ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ 19/5/2025 ಅಂದರೆ ಮೇದಲ್ಲಿ ಇವ್ರು ಏನು ಮಾಡ್ತಾರೆ, KEAದವರಿಗೆ ನೀವು ಕೆಸೆಟ್ ಪರೀಕ್ಷೆಯನ್ನು ಪ್ರಾರಂಭಿಸಿರಿ ಅಂತೇಳಿ ಆದೇಶವನ್ನು ಕೊಡ್ತಾರೆ. ಓಕೆ, KEAದವರಿಗೆ ಆದೇಶವನ್ನು ಕೊಟ್ಟಾಗ KEAದವ್ರು ಏನು ಮಾಡ್ತಾರೆ, ಮೇದಲ್ಲಿ ಅವರು ಮೆಡಿಕಲ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಇರೋದ್ರಿಂದ ಸಡನ್ನಾಗಿ ಕೆಸೆಟ್ ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವರೇನು ಮಾಡ್ತಾರೆ, ಅಕ್ಟೋಬರಲ್ಲಿ ಕಾಲ್ ಮಾಡಿಕೊಂಡು ಡಿಸೆಂಬರಲ್ಲಿ ಪರೀಕ್ಷೆಯನ್ನು ಮಾಡುವಂಥ ಚಾನ್ಸಸ್ ಇದೆ, ಸಂಭವನೀಯ ಟೈಮಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಅವರು ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದರೆ, ನೀವು ಏನಾದರೂ ಇದರ ಬಗ್ಗೆ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಯಾಕಂದರೆ UGCದವರು ನೆಟ್ ಎಕ್ಸಾಮ್ ಮಾಡಬೇಕಾಗಿತ್ತು ಅಂದರೆ ಒಂದು ಸಂಭವನೀಯ ದಿನಾಂಕವನ್ನು ಕೊಡ್ತಾ ಬರ್ತಾರೆ. ನಾವು ಈ ದಿನ ಪರೀಕ್ಷೆ ಮಾಡ್ತೀವಿ, ಈ ದಿನ ಅರ್ಜಿಯನ್ನು ಸಲ್ಲಿಸ್ತೀವಿ, ಹಾಗೇನಾದರೂ ನೀವು ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ನಾವು ಇದ್ರ ಬಗ್ಗೆ ಏನೂ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಇವನು ವರ್ಷಕ್ಕೆ 2 ಬಾರಿ ಮಾಡಬೇಕಾಗಿತ್ತು, ಯಾಕೆ ಮಾಡ್ತಾ ಇಲ್ಲ, ಅಭ್ಯರ್ಥಿಗಳು ತೊಂದರೆ ಆಗ್ತಾ ಇದೆ ಅಂದ ತಕ್ಷಣ ಅವ್ರು ಹೇಳ್ತಾರೆ, UGC ನೆಟ್ನವರು ವರ್ಷಕ್ಕೆ 2 ಬಾರಿ ಪರೀಕ್ಷೆಯನ್ನು ಮಾಡ್ತಾರೆ, ಮತ್ತು ಕೆಸೆಟ್ನವರು 1 ಬಾರಿ ಮಾಡೋದ್ರಿಂದ ಒಬ್ಬ ಅಭ್ಯರ್ಥಿಗೆ 3 ಬಾರಿ, ಒಂದು ವರ್ಷಕ್ಕೆ 3 ಅವಕಾಶಗಳು ದೊರೀತವೆ. ಹೀಗಾಗಿ ನಾವು 2 ಬಾರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಈ 3 ಬಾರಿ ಅವಕಾಶ ದೊರೆತಾಗಲೇ 1 ಬಾರಿ ಆದರೂ ಆತ ಕ್ಲಿಕ್ ಮಾಡ್ಕೊತಾನೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿದರು. ಈಗ ಪ್ರೆಸೆಂಟ್ಲಿ ನಮ್ಮಲ್ಲಿ ಏನಿದೆ ಅಂತಂದರೆ 3 ಬಾರಿ ಎಕ್ಸಾಮ್ ಮಾಡಿದರೂ ವರ್ಷದಲ್ಲಿ ಈ 3 ಬಾರಿನೂ ಸಹಿತ ಪಾಸ್ ಆಗುವಂಥ ಕಂಡೀಷನ್ ಇಲ್ಲ. ಹೀಗಾಗಿ ಇಲ್ಲಿ 2 ಬಾರಿ ಯಾಕೆ ಮಾಡೋದಿಲ್ಲ ಅಂದರೆ ಈ ಪ್ರಶ್ನೆನ ಉತ್ತರವನ್ನು ಹೇಳ್ತಾ ಬರ್ತಾರೆ. ಹಾಗಾದರೆ ಈ ವರ್ಷ ಯಾವಾಗ ಎಕ್ಸಾಮ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರು ಡಿಸೆಂಬರ್ 2025 ಅಂತ್ಯದೊಳಗೆ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ಕೊಡ್ತಾರೆ. ಅಂದರೆ ಮೊದಲೆಲ್ಲ ಡಿಸೆಂಬರ್ಗೆ ಲಾಸ್ಟ್ ವೀಕ್ ಎಕ್ಸಾಮ್ ಇರ್ತಿತ್ತು, ಈಗ ಲಾಸ್ಟ್ ವೀಕಲ್ಲಿ ಸಂಡೇಯಲ್ಲಿ ಇರ್ತಿತ್ತು. ಆದರೆ ಈ ವರ್ಷ ಏನಾಗಿದೆ, ಡಿಸೆಂಬರ್ 2025ಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 28 ಕೊನೆಯ ಸಂಡೇ ಆಗಿರೋದ್ರಿಂದ ಮೋಸ್ಟ್ಲಿ ಈ ದಿನ ಡಿಸೆಂಬರ್ 28ಕ್ಕೆ ಕೆಸೆಟ್ ಪರೀಕ್ಷೆ ನಡೆಯುವಂಥ ಚಾನ್ಸಸ್ ಇದೆ. ಅಂದರೆ ಏನಾದರೂ ಡಿಸೆಂಬರ್ 28ಕ್ಕೆ ಪರೀಕ್ಷೆ ಮಾಡಬೇಕಾಗಿತ್ತು ಅಂದರೆ ಅವ್ರು ಏನು ಮಾಡ್ತಾರೆ, ಅಕ್ಟೋಬರಲ್ಲಿ ಕಾಲ್ ಮಾಡುವಂಥ ಚಾನ್ಸ್ ಇದೆ. ಅಕ್ಟೋಬರಲ್ಲಿ ಕಾಲ್ ಮಾಡಿಕೊಂಡು ನವಂಬರ್ 1 ತಿಂಗಳು ಟೈಮ್ ಕೊಟ್ಟು ಡಿಸೆಂಬರ್ 28ಕ್ಕೆ ಪರೀಕ್ಷೆಯನ್ನು ಮಾಡಿ ನಂತರ ಕೀ ಆನ್ಸರು ಮತ್ತು ರಿಸಲ್ಟ್ ಬಿಡಬೇಕಾಗಿತ್ತು ಅಂದರೆ ಫೆಬ್ರವರಿ ಮಾರ್ಚ್ ಆಗುತ್ತೆ. ಓಕೆ, ಹೀಗಾಗಿ ಏನಿದೆ, ಈ ಪ್ರೆಸೆಂಟ್ ಯಾರೆಲ್ಲ ಕೆಸೆಟ್ ಆಕಾಂಕ್ಷಿಗಳಿದ್ರು, ಕೆಸೆಟ್ ಪರೀಕ್ಷೆ ಬರೀಬೇಕನ್ನುವಂಥ ಒಂದು ಆಕಾಂಕ್ಷಿಗಳಿದ್ರು, ಅವ್ರಿಗೆ ಒಂದು ಓದಲಿಕ್ಕೆ ಒಂದು ಉತ್ತಮವಾದಂಥ ಟೈಮು. ಯಾಕಂತಂದರೆ ಇನ್ನೂ ಒಂದು ಸುಮಾರು ಈಗ 8 ಅಂತಂದರೆ 9, 10, 11, 12 ಅಂದರೆ ಸುಮಾರು 4 ತಿಂಗಳ ಟೈಮ್ ಇದೆ. ಈ 4 ತಿಂಗಳು ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಓದ್ಕೊಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಹಿತ ನೀವು ಯಾವ ರೀತಿಯಾಗಿ ಓದಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಇದೆ, ಯಾವ ರೀತಿಯಾಗಿ ಟೈಮ್ ಟೇಬಲನ್ನು ಸೆಟ್ ಮಾಡಬೇಕು ಅನ್ನುವಂಥ ವೀಡಿಯೋವನ್ನು ಸಹಿತ ಮಾಡ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ ಗುಂಪಿದೆ, ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ. ಓಕೆ, ಒಟ್ಟಾರೆಯಾಗಿ ಡಿಸೆಂಬರ್ 28 ಕೆಸೆಟ್ ಪರೀಕ್ಷಾ ದಿನಾಂಕ. ಓಕೆ, ಥ್ಯಾಂಕ್ ಯು.